ಕರ್ನಾಟಕ ರಕ್ಷಣಾ ಸಮಿತಿ 26ನೇ ವರ್ಷದ ಸಂಭ್ರಮ ಹಾಗೂ ಡಾಕ್ಟರ್ ಚೀನಾ ರಾಮು ಅಭಿನಂದನೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ವಿರೋಧ ಪಕ್ಷ ನಾಯಕರಾದ ಆರ್ ಅಶೋಕ್, ಶ್ರೀ ಸಿ ಸೋಮಶೇಖರ್, ಅಧ್ಯಕ್ಷರು ಶರಣು ಸಾಹಿತ್ಯ ಪರಿಷತ್ ಮತ್ತು ಮಾಜಿ ಬಿಬಿಎಂಪಿ ಸದಸ್ಯರು ಎಚ್ ರವೀಂದ್ರರವರು ಮತ್ತು ಅಧ್ಯಕ್ಷರು ಚಲನಚಿತ್ರ ನಿರ್ಮಾಪಕರ ಸಂಘ ಶ್ರೀ ಉಮೇಶ್ ಬಣಕಾರ್ ಉಪಸ್ಥಿತರಿದ್ದು ಪ್ರಶಸ್ತಿಗಳನ್ನು ವಿತರಿಸಿದರು. ಪ್ರಶಸ್ತಿ ಪುರಸ್ಕರ್ತರು ಶ್ರೀ ತುಳಸಿ ರಾಮ್ ನಾಯ್ಡು, ಶ್ರೀ ಆರ್ ಅಶ್ವಥ್, ಡಾಕ್ಟರ್ ಸಿಕೆ ಮೌಲಾ ಶರೀಫ್, ಶ್ರೀ ಕರ್ಣರವರು. ಇವತ್ತು ಕರ್ನಾಟಕ ರಕ್ಷಣಾ ಸಮಿತಿಯ 26ನೇ ವರ್ಷದ ವಾರ್ಷಿಕೋತ್ಸವ. ಇವತ್ತು ಈ ವಾರ್ಷಿಕೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥದ್ದು ಕರ್ನಾಟಕ ರಕ್ಷಣಾ ಸಮಿತಿಯ ಉದ್ದೇಶ ಕನ್ನಡಿಗರಲ್ಲಿ ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾವು ಹಲವಾರು ಮಾಡ್ತಾ ಬಂದಿದ್ದೇವೆ. ಕೆಲವು ಸಂಘಟನೆಗಳಿದ್ದಾವೆ, ನನ್ನ ಅದ್ರ ಬಗ್ಗೆ ಮಾತಾಡೋದು. ಕನ್ನಡ ಚಳವಳಿಗಾರರ ಬಗ್ಗೆ ನನ್ನ ಗೌರವ ಇದೆ, ಪ್ರೀತಿ ಇದೆ. ಆದರೆ ಕನ್ನಡದ ಹೆಸರಿನಲ್ಲಿ ನಾಟಕ ಆಡೋದನ್ನು ಬೇಡ ಅಂತ ಹೇಳ್ತೇನೆ. ಇವತ್ತು ನಾಟಕ ಆಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮಾಡೋದವರು ಕನ್ನಡ 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 ಅಂತ ಕೂಗಾಡ್ತಕ್ಕಂಥವ್ರ ಬಗ್ಗೆ ನಾನು ಮಾತಾಡೋದಿಲ್ಲ. ನನ್ನ ಅಭಿಮಾನ ಇದೆ ಅವ್ರ ಬಗ್ಗೆ. ಆದ್ರೆ ಎಲ್ಲೋ ಒಂದ್ ಕಡೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಮ್ಮನೆ ಇಟ್ಕೊಂಡು ನಾಟಕ ಆಡ್ತಕ್ಕಂಥ ಕೆಲಸಗಳು ಮಾಡ್ತಾರಲ್ಲ, ಅದನ್ನ ನಾನು ಖಂಡಿಸ್ತೇನೆ. ಹಿಂದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಅವರು ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಹೇಳ್ಕೊಡ್ಬೇಕು ಅಂತ ಒಂದು ಸಬ್ಜೆಕ್ಟ್ ಇಂಗ್ಲಿಷ್ ತರಬೇಕು ಅಂತ ಪ್ರಯತ್ನ ಮಾಡಿ ಒಂದು ಆದೇಶ ತಂದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿದ್ದಂತ ಚಂದ್ರಶೇಖರ್ ಪಾಟೀಲ್ ಚಂಪಾ ಹೇಳ್ತಾರೆ, ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಹೇಳ್ಕೊಟ್ರೆ ಕರ್ನಾಟಕದಲ್ಲಿ ಕನ್ನಡ ಹಾಳಾಗೋಗುತ್ತೆ, ನಾವು ಕನ್ನಡಿಗರಾಗಿ ಉಳಿಯಕ್ಕಾಗಲ್ಲ, ಕನ್ನಡಿಗರು ನಶಿಸಿ ಹೋಗಿದ್ದಾರೆ, ಕನ್ನಡವನ್ನ ಉಳಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಆಡೋದಕ್ಕೆ ಶುರು ಮಾಡಿದ್ರು. ಜ್ಞಾನಪೀಠ ಪ್ರಶಸ್ತಿ ಪಡೆದಂತವರು ಕೂಗಾಡಕ್ಕೆ ಶುರು ಮಾಡಿಬಿಟ್ರು. ಕನ್ನಡ ಚಳವಳಿ ನಾಯಕರು ಅನಿಸ್ಕೊಂಡಂತ ಅಗ್ರ ಉಗ್ರ ನಾಯಕರುಗಳೆಲ್ಲ ಶುರು ಮಾಡಿಬಿಟ್ರು. ಬೀದಿಯಾಗಿರ್ಬಿಟ್ರು, ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಹೇಳ್ಕೊಡ್ಬಾರ್ದು, ಕನ್ನಡನೇ ಕಲ್ಸ್ಕೊಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಹೇಳೋದು ಇಷ್ಟನೇ, ಕರ್ನಾಟಕದಲ್ಲಿ ಕನ್ನಡ ಶಾಲೆ ಮಕ್ಕಳನ್ನ ನಾವೆಲ್ಲ ABCD ಕಲಿತದ್ದು 5ನೇ ಕ್ಲಾಸ್ ಮೇಲೆ. ನಮಗೆ ಇವತ್ತು ಇಂಗ್ಲಿಷ್ ನೆಟ್ಟಿಗೆ ಬರೋದಿಲ್ಲ. ನಮಗೆ ಕಾರಣ ಏನು? ನಾವು ಓದಿದ ಬೇಸಿಕ್ ನಮ್ದು ಬೇಬಿ ಸಿಟಿಂಗ್ ಇಂದ ಇಂಗ್ಲಿಷ್ ಕಲಿಯಲಿಲ್ಲ. ನಾವು 5ನೇ ಕ್ಲಾಸ್ ಮೇಲೆ ABCD ಕಲಿತೀವಿ. ನಾನು ಪೂರ್ತಿ ABCD ಅಂತ ಕಲಿಸಿ ಎಲ್ಲಿ ಸ್ಟಾರ್ಟ್ ಆಗಿದೆ 7ನೇ ಕ್ಲಾಸ್ ಮೇಲೆ. ಮೇಷ್ಟ್ರು ನಾವು ABCD ಹೇಳಪ್ಪ ಅಂತ ನಿಲ್ಸಿದ್ರೆ ABCD ಅಂದ ತಕ್ಷಣ ಮೇಷ್ಟ್ರು ಖುಷಿ ಆಗ್ಬಿಟ್ಟೆ. ಯಾಕಂದ್ರೆ ನಮ್ಗೆ ಪೂರ್ತಿ ಮಧ್ಯ ಇರೋದು ಏನು ಬರ್ತಾ ಇರಲಿಲ್ಲ. ABCD ಬರೋದು XYZ ಮಾತ್ರ ಬರೋದು, ಮಧ್ಯ ಜನ ಇದೆ ಅಂತ ಹೇಳಕ್ ಬರ್ತಾ ಇರಲಿಲ್ಲ. ಆದ್ರೂ ಮೇಷ್ಟ್ರು ಏನೋ ಹೇಳ್ತಾ ಇದ್ದಾರೆ ಕೂತ್ಕೊಳ್ಳೋ ಅಂತ ಕೂತ್ಕೊಳ್ಳಿ. ಇವತ್ತು ನಮ್ಮ ಇಂಗ್ಲಿಷ್ ಬರ್ತಾ ಇರೋದು ಕಾರಣ ಏನಂದ್ರೆ ನಮ್ಗೆ ಬೇಸಿಕ್
ABCD ಕಲೀಲಿಲ್ಲ. ಇವತ್ತು ಸರ್ಕಾರ ಈ ನೋವನ್ನು ಅನುಭವಿಸಿದಂತ ಕುಮಾರಸ್ವಾಮಿ ಅವರು ಇವತ್ತು ಸರ್ಕಾರಿ ಶಾಲೆ ಮಕ್ಕಳಿಗೆ ಇಂಗ್ಲಿಷ್ ಅನ್ನು ಕಲಿಸ್ಕೊಡ್ತೀವಿ ಅಂದಾಗ ಚಳವಳಿಗಳು ಬೀದಿಗಿಳಿದು ರಂಪ ರಾಮಾಯಣ ಮನೆಯಾಗ ನಾನು ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ. ನಾನು ಹೋರಾಟ ಮಾಡಿದೆ ನಮ್ಮ MG ರೋಡಲ್ಲಿ ಗಾಂಧಿ ಪ್ರತಿಮೆ ಮುಂದೆ ಒಂದು ದೊಡ್ಡ ಹೋರಾಟ ಅನ್ಕೊಂಡು ಆ ಚಂದ್ರಶೇಖರ್ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರು. ಅವ್ರಿಗೆ ನಾನು ಪ್ರಶ್ನೆ ಕೇಳಿದೆ, ಅವ್ರಿಗೂ ಮತ್ತೆ ಚಳುವಳಿ ನಾಯಕರಿಗೆ, ನೀವು ಕನ್ನಡ ಕಲಿಸಬಾರ್ದು ಅಂತ ಹೇಳ್ತಕ್ಕಂಥ, ನೀವು ಇಂಗ್ಲಿಷ್ ಕಲಿಸಬಾರ್ದು ಅಂತ ಕಲಿಸ್ಬೇಕು. ನಿಮ್ಮ ಮಕ್ಕಳಲ್ಲಿದ್ದಾರೆ, ನಿಮ್ಮ ಮಕ್ಕಳು ಅಮೆರಿಕದಲ್ಲಿದ್ದಾರೆ, ಅಮೆರಿಕದ ಉದ್ಯೋಗ ಮಾಡ್ತಾ ಇದ್ದಾರೆ, ನಿಮ್ಮ ಮಕ್ಕಳು ಅಲ್ಲೇ ಹೋಗ್ತಾ ಇದ್ದಾರೆ. ನಿಮ್ಮ ಮಕ್ಕಳು ಕನ್ನಡನೇ ಕಲಿತಿದ್ರೆ ಅಮೆರಿಕದವ್ರು ಸೇರಿಸ್ತಾ ಇದ್ದಾರೆ. ನಿಮ್ದೊಂದು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ, ಆ ಸ್ಕೂಲಲ್ಲಿ ಯಾಕೆ ನೀವು ಕನ್ನಡ ಹೇಳ್ಕೊಡೋದಿಲ್ಲ? ನೀವು ಇಂಗ್ಲಿಷ್ ಹೇಳ್ಕೊಡೋದಿಲ್ಲ, ನೀವು ಕನ್ನಡ ಹೇಳ್ಕೊಡೋದಿಲ್ಲ. ಇವತ್ತು ಎಷ್ಟೋ ಕಾನ್ವೆಂಟ್ಗಳಲ್ಲಿ ಇವತ್ತು ಮಕ್ಕಳು ಕನ್ನಡ ಮಾತಾಡಿದ್ರೆ ಫೈನ್ ಹಾಕ್ತಾರೆ. ಅವ್ರಿಗೆ ಮೀಟಿಂಗ್ ಇದೆ, ನೀನು MLC ಆಗ್ತಾ ಇದೆಯಾ, ಇವತ್ತು ಅನಂತಕುಮಾರ್ಗೆ ನಿಷ್ಠೆಯಿಂದ ಇರಬೇಕು ನೀನು ಅನ್ನೋ ಮಾತನ್ನು ಹೇಳಿದ್ರು. ಅಣ್ಣ ಅದರಲ್ಲಿ ಆಯ್ತಲ್ಲ, ಒಳಗಡೆ ಹೋಗಿ ಈಚೆ ಬಂದರು. ಅದು ನನ್ನ ಹೆಸರನ್ನ ಬಹಳ ಪ್ರಬಲವಾಗಿ ಪ್ರಸ್ತಾಪ ಮಾಡಿದ್ರೆ ಅನಂತಕುಮಾರ್ ಅವರು ಅಶೋಕ ಅವ್ರು ಯಾವ ಅವ್ರ ಮನಸ್ಸಲ್ಲಿ ಇವತ್ತು ಅದೇ ಕೊರಗಿದೆ. ಎಲ್ಲರ ಮುಂದೆ ಹೇಳ್ತಾರೆ, ಎಂತಾದ್ರು ಹೇಳ್ತಾರೆ, ನಮ್ಮ ರಾಮ ಮಿಸ್ ಆಯ್ತಪ್ಪ, ಅದನ್ನ ಏನಾದ್ರು ಹಾಕ್ಬೇಕಾಗಿದೆ ಅಂತ. ನನಗೆ ಅದು ಆಗ್ತಿದ್ರು ಚಿಂತೆ ಇಲ್ಲ, ಆ ಪ್ರೀತಿ ಇಟ್ಕೊಂಡಿದ್ದಾರಲ್ಲ ಅದೊಂದು ಸಂತೋಷ. ನನ್ನ ಜೀವನದಲ್ಲಿ ಮತ್ತೊಂದು ಹೋರಾಟನ ನಾನು ಮಾಡಬೇಕಂತ ಹೊರಡಿರ್ತಕ್ಕಂಥದ್ದು. ಎತ್ತೋಳುವ ಕಷ್ಟ ಎತ್ತೋಳಿಗೆ ಗೊತ್ತಿರ್ತದೆ, ಹೆರಿಗೆ ಆಗಿರೋದಕ್ಕೆ ಗೊತ್ತಾಗಲ್ಲ. ಈಗಾಗಲೇ ನಮ್ಮ ಗಣಿಕಾರನ್ನ ಹೇಳ್ತಾರೆ, ಅವ್ರ ತಂದೆಯವರ ಇತಿಹಾಸ ಕೇಳಬೇಕು, ಬಹಳ ದೊಡ್ಡ ಹಿಸ್ಟ್ರಿ ಇದೆ. ಈಗಾಗಲೇ ನಾವು ನೆಹರು ವೇದಾಂತ ನಾನೊಂದು ಪುಸ್ತಕ ಬರೆದಿದ್ದೀನಿ, ಬಲಿತ ದಲಿತರ ತುಳಿತ ನನ್ನ ಜನ ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಿಷ ಕೊಡೋದು ನಮ್ಮ ಅಮೃತ ಕೊಡಿದ್ದಾರೆ. ಈ ಅಮೃತದ ಪಾಲು ನಿಜವಾದ ಪಡೆದು ಹೋಗಲಿಲ್ಲ, ಅದು ಶ್ರೀಮಂತರ ಸೊತ್ತಾಗಿದೆ. ಈಗಾಗಲೇ ಹೇಳ್ತಾರೆ, 7 ಸಾರಿ MP ಆಗಿದ್ರು ಅಂತ. KH ಮುನಿಯಪ್ಪ ಅಂತ ಹೋಗಿದ್ದಾರೆ, ಅವರು MP ಆಗೋದಕ್ಕೆ ಮುಂಚೆ ಅವರು 7 ಸಾರಿ MP ಆಗಿದ್ದಾರೆ. ಅವ್ರ ಯಾರೋ ಚಂದ್ರಶೇಖರ್ ಹೇಳಿದ್ರು, ಆದ್ರೆ KH ಮುನಿಯಪ್ಪ 7 ಸಾರಿ MP ಆಗಿದ್ರು. KH ಮುನಿಯಪ್ಪ MP ಆಗೋದಕ್ಕೆ ಮುಂಚೆ ನನ್ನ ಹೆಂಡತಿ ಅನಾಥೆ ಅಂತ ಗ್ಯಾಸ್ ಎನ್ಸಿಕೊಂಡು, ಇವತ್ತು ಅನಾಥರ ಕೊಡೋದಲ್ಲಿ ಇದೆ ಗ್ಯಾಸ್ ಎನ್ಸಿ. ನಾನು ಲೈವಲ್ಲಿ ಮಾತಾಡಿದ್ದೀನಿ, ನನಗೇನು ಮಾತಾಡಕ್ಕೆ ಯಾವ್ದಾದ್ರು ಮುಜುಗರ ಇಲ್ಲ, ಯಾರ ಸೈಡ್ ಮುಜುಗರ ಇದ್ದೀರಲ್ಲ. 7 ಸಾರಿ ಆಗಿರತಕ್ಕಂಥ ಮನುಷ್ಯ ಮೊದಲು MP ಆಗೋದಕ್ಕೆ ಮುಂಚೆ ನೀನು ಅನಾಥರ ಕೊಡೋದಲ್ಲಿ ತನ್ನ ಹೆಂಡತಿಗೆ ಗ್ಯಾಸ್ ಎನ್ಸಿ ಕೊಡಿಸಿದ್ದೀನಿ. ನನ್ನ ಹೆಂಡತಿ ಅನಾಥೆ ಅಂತ, ಅಡ್ವೊಕೇಟ್ ಆಗಿದ್ದಾರೆ, ಅಡ್ವೊಕೇಟ್ ಆಗಿದ್ರು ಅನಾಥೆ ಅಂತಾನೆ ಕೊಡಿಸೋದು. ಇವತ್ತು ಅನಾಥನೇ ಆಗಿದೆ, ಯಾಕಂದ್ರೆ ಸರ್ಕಾರಿ ರೆಕಾರ್ಡಲ್ಲಿ ಅನಾಥರ ಕೊಡೋದಲ್ಲಿ ಅವ್ರಿಗೆ ಗ್ಯಾಸ್ ಎನ್ಸಿ 7 ಸಾರಿ ಗೆದ್ದ ಸೋತೆ. ನಿಮ್ಮ ಮಗಳನ್ನ KGF MLA ಮಾಡ್ತೀಯಾ? ಅಂಬೇಡ್ಕರ್ ಮೀಸಲಾತಿ ಕೊಟ್ಟಿದ್ದು ಯಾವ ಉದ್ದೇಶ? ಮೀಸಲಾತಿ ಅಂತಕ್ಕಂಥದ್ದು ಎಲ್ರಿಗೂ ಸರ್ವ ಜನರಿಗೂ ಸಮವಾಗಿ ಹಂಚಿಕೆ ಆಗ್ಬೇಕು. ಇವತ್ತು ಸಮವಾಗಿ ಹಂಚಿಕೆ ಆಗ್ಬೇಕನ್ನೋ ಮೀಸಲಾತಿ ಇವತ್ತೆಲ್ಲ ದುರ್ಬಲರಾಗಿದ್ದಾರೆ. ಕೂಲಿ ಮಾಡಿದಾರ ಇದ್ದಾರೆ, ಚಪ್ಪಲಿ ಇದ್ದಾನೆ, ಚಿತ್ರ ಮಾಡ್ತಾರೆ ಇದ್ದಾನೆ. ಅಣ್ಣ ನಾವಿಬ್ರು ವಾಕಿಂಗ್ ಮಾಡ್ತಾ ಇರ್ತೀವಿ, ಅಣ್ಣ ಬಾರಿಸ್ಬೇಡ ಹೋಗ್ತಾ ಇರ್ತಾರಲ್ಲ, ಅವ್ರು ಹೋಗ್ತಾ ಇದ್ರೆ ನಾನು ಅವ್ರ ಹಿಂದೆ ಹೋಗಕ್ಕಾಗಲ್ಲ, ಅಡ್ಡಾಡಿ ಮೊದಲ ನಡೆಸ್ತಾರ ನಾವು ತೆಲುಗಲ್ಲಿ ಮಾತಾಡ್ತೀವಿ. ಅದನ್ನು ದೊಡ್ಡಮ್ಮ ಚಿಕ್ಕಮ್ಮ ಮಾಡ್ತೀವಿ, ತೆಲುಗು ಎಲ್ಲ ನಾನು ದೊಡ್ಡಮ್ಮ ಚಿಕ್ಕಮ್ಮ ಭಾಷೆ ಬಿಡ್ತಾರೆ. ನಾನು ಬಿಡಿಸ್ತೀನಿ, ಅಲ್ಲಿ ಕಸ ಗುಡಿಸ್ತಾ ಇರ್ತಾರೆ ಅಮ್ಮ ಪಾಪ, ತಲೆ ಬಗ್ಗಿಸ್ಕೊಂಡು ನಡು ಬಗ್ಗಿಸಿ ಕಸ ಗುಡಿಸೋದು, ಬರೀ ಧೂಳೆ ಇರುತ್ತೆ. ಆ ಸಫಾಯಿ ಜನ ಕಸ ಗುಡಿಸೋದನ್ನ ನೋಡಿ ನಮ್ಗೆ ಅಯ್ಯೋ ಅನ್ಸುತ್ತೆ. ಆ ಧೂಳನ್ನ ಎಲ್ಲಿ ನಾವು ಪಿಲ್ಜೆ ಆಗಲಿ ಏನೂ ಇರಲಿಲ್ಲ, ಯಾವುದೋ ಒಂದು ಕೆಲಸದ ಮೇಲೆ ಅವ್ರನ್ನ ಎತ್ಕೊಂಡು ಹೋಗಿದ್ದಾರೆ. ರಾಮ ಒಂದು ಅರ್ಜಿ ಹಾಕೊಂಡು ತಕರಾರು ಅರ್ಜಿ ಕೊಟ್ಟೆ, ಅವರೇ ಹೇಳಿ ಕೊಡಿಸಿದ್ರು. ಆಮೇಲೆ ಅವರಮ್ಮ ಅವ್ರೊಂದು 3 ಲಕ್ಷ ಕೊಡ್ತಾರೆ ತಗೊಂಡು. ನನ್ನ ಜೀವನದಲ್ಲಿ ಫಸ್ಟ್ 3 ಲಕ್ಷ ನೋಡಿದ್ರು, ಅದೇ ಫಸ್ಟ್ ಟೈಮು. ಆ 3 ಲಕ್ಷದಲ್ಲಿ ಇವತ್ತು ಇಷ್ಟೆಲ್ಲ ಬೆಳೆಯೋದಕ್ಕೆ ಕಾರಣ ಆಗಿದೆ. ಅವತ್ತು ಖರ್ಚಾಗಿದ್ದು, ಆದ್ರೆ ಇವತ್ತು ನಾನು ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ 200-300 ಕೋಟಿ ರೂಪಾಯಿ ಆಸ್ತಿ ನಾನು ಹೇಗೆ ರೋಗಗಳು ಮಾಡಲಿಲ್ಲ. ನಾನು ಕೆಲವರು ಹೇಳ್ತಾರೆ, ಇಷ್ಟೊಂದು ಚಿನ್ನ ಹಾಕ್ತಾರೆ, ಎಲ್ಲಿ ಬರ್ತದೆ ನಿಮ್ಗೆ, ಇಷ್ಟು ದುಡ್ಡು ಎಲ್ಲಿ ಬರ್ತದೆ? ಅವನ ಯಾರೋ ಒಬ್ಬ ಕನ್ನಡ ದಲಿತ DSS ಒಬ್ಬ ಸಂಚಾಲಕ ಇದ್ದಾನೆ, ಮಾವಳಿ ಶಂಕರ್, ಅವನ ಪ್ರೆಸ್ ಮೀಟ್ ಮಾಡ್ತಾನೆ. ಚಿನ್ನಾರಾಮ್ ಅವರು 5 ಕೋಟಿ ರೂಪಾಯಿ ಬಂಗ್ಲೆ ಇದೆ ಅವರು ಡಾಲರ್ಸ್ ಕಾಲೋನಿಯಲ್ಲಿ, ಅವನ ಗಡಿಪಾರ್ ಮಾಡಿ 5 ಕೋಟಿ ಅಲ್ಲ 500 ಕೋಟಿ ಇದೆ. ಗಡಿಪಾರ್ ಏನ್ ಮಾಡ್ತಾನೆ? ಯಾವಾಗ ಮಾಡ್ತಾನೆ? ಯಾವ ಇದೆ? ಇನ್ಕಮ್ ಟ್ಯಾಕ್ಸ್ ಅವ್ನು ಬರ್ತಾನೆ, ಕೇಳ್ತಾನೆ ಈ ದುಡ್ಡಿನಿಂದ ಬಂತು ಅಂತ ಲೆಕ್ಕ ಕೊಡ್ತೀನಿ, ಹೋಗ್ತಾನೆ ಅವನು. ಲೆಕ್ಕದಲ್ಲಿ ತಪ್ಪಿದ್ರೆ 30%, 35%